ನಾನು ಮಮ್ಮಾಡ ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಗುದು ಮಂಕುತಿಮ್ಮ ಅಂತ. ಈ ದೇಹದ ಜಗದ ಗುಡಿಯಲ್ಲಿ ಕೆಳಗಡೆ ಇರೋನ್ಗೂ ಅವಕಾಶ ಇದೆ, ಮೇಲ್ಗಡೆ ಇರೋ ಅವಕಾಶ ಇದೆ, ಕೆಳಗಡೆ ಕೂತಿರೋನ್ಗೂ ಅವಕಾಶ ಇದೆ, ಹೊರಗಡೆ ಕಾಯ್ಕೊಂಡಿರೋನ್ಗೂ ಅವಕಾಶ ಇದೆ. ಸೊ ಅದಕ್ಕೆ ನಾನು ಇವತ್ತು ಅನೇಕ ನಾಯಕರುಗಳನ್ನ, ನಮ್ಮ ಹೆಣ್ಮಗಳು ಇಲ್ಲೆಲ್ಲ ಕೂತಿದ್ದಲ್ಲ, ಇಲ್ಲೆಲ್ಲ ಶುಭ ಕೆಳಗಡೆ ಕೂತವಳೆ, ಅವಳು ಕಂಟ್ರೋಲ್ ರೂಮು, ಏನ್ ಕಂಟ್ರೋಲ್ ರೂಮು, ನೀನು ರಿಸೆಪ್ಷನ್ ಮಾಡೋ ಕೆಲಸ? ನೋ, ರಿಸೆಪ್ಷನ್ ಅಲ್ಲ ಅವಳ ಕೆಲಸ. ಒಬ್ಬ KPCC ಆಫೀಸ್ ಬೇರೆ ಏನ್ ಕೆಲಸ ಮಾಡ್ತಾರೆ ಆ ಕೆಲಸ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಅದರಿಂದ ಯಾರು ನಾವು ಕೀಳು ಭಾವನೆಯಿಂದ ಯಾರನ್ನು ಕೂಡ ಕಾರ್ಯಕರ್ತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲರನ್ನೂ ಕರೆಸಿ ಇಲ್ಲಿ ಕುಂಡಿಸ್ಕೊಂಡು ಟ್ರೈಬಲ್ಸ್ಗೆ, ಲೆಫ್ಟ್ಗೆ, ರೈಟ್ಗೆ, ಲಮ್ಮಣಿಗೆ, ಬೋವಿಗೆ ಎಲ್ಲರಿಗೂ ಕೂಡ ನಾನಿಲ್ಲಿ ಸುಮಾರು ಒಂದು 20 ಜನಕ್ಕೆ ಮಾತಾಡಿಸಿ, ಬೇರೆ ನಾಯಕರುಗಳಿಗೂ ಮಾತಾಡಿಸಿ, ಯಾರ್ಯಾರಲ್ಲಿ ಯಾವ್ಯಾವ ನಾಯಕತ್ವ ಗುಣವನ್ನ, ಅಂಬೇಡ್ಕರ್ ಅವರ ಆಚಾರ ವಿಚಾರವನ್ನ ಯಾವ ರೀತಿ ಪ್ರಚಾರ ಮಾಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ನಾನು ಕೂಡ ಪ್ರಯತ್ನ ಮಾಡಿ, DVG ಅವರು ಏನ್ ಹೇಳ್ತಾರೆ, ನಾನು ಮಮ್ಮಾಡ ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಗುದು ಮಂಕುತಿಮ್ಮ ಅಂತ. ಈ ದೇಹದ ಜಗದ ಗುಡಿಯಲ್ಲಿ ಕೆಳಗಡೆ ಇರೋನ್ಗೂ ಅವಕಾಶ ಇದೆ, ಮೇಲ್ಗಡೆ ಇರೋ ಅವಕಾಶ ಇದೆ, ಕೆಳಗಡೆ ಕೂತಿರೋನ್ಗೂ ಅವಕಾಶ ಇದೆ, ಹೊರಗಡೆ ಕಾಯ್ಕೊಂಡಿರೋನ್ಗೂ ಅವಕಾಶ ಇದೆ. ಸೊ ಅದಕ್ಕೆ ನಾನು ಇವತ್ತು ಅನೇಕ ನಾಯಕರುಗಳನ್ನ, ನಮ್ಮ ಹೆಣ್ಮಗಳು ಇಲ್ಲೆಲ್ಲ ಕೂತಿದ್ದಲ್ಲ, ಇಲ್ಲೆಲ್ಲ ಶುಭ ಕೆಳಗಡೆ ಕೂತವಳೆ, ಅವಳು ಕಂಟ್ರೋಲ್ ರೂಮು, ಏನ್ ಕಂಟ್ರೋಲ್ ರೂಮು, ನೀನು ರಿಸೆಪ್ಷನ್ ಮಾಡೋ ಕೆಲಸ? ನೋ, ರಿಸೆಪ್ಷನ್ ಅಲ್ಲ ಅವಳ ಕೆಲಸ. ಒಬ್ಬ KPCC ಆಫೀಸ್ ಬೇರೆ ಏನ್ ಕೆಲಸ ಮಾಡ್ತಾರೆ ಆ ಕೆಲಸ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಅದರಿಂದ ಯಾರು ನಾವು ಕೀಳು ಭಾವನೆಯಿಂದ ಯಾರನ್ನು ಕೂಡ ಕಾರ್ಯಕರ್ತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲರನ್ನೂ ಕರೆಸಿ ಇಲ್ಲಿ ಕುಂಡಿಸ್ಕೊಂಡು ಟ್ರೈಬಲ್ಸ್ಗೆ, ಲೆಫ್ಟ್ಗೆ, ರೈಟ್ಗೆ, ಲಮ್ಮಣಿಗೆ, ಬೋವಿಗೆ ಎಲ್ಲರಿಗೂ ಕೂಡ ನಾನಿಲ್ಲಿ ಸುಮಾರು ಒಂದು 20 ಜನಕ್ಕೆ ಮಾತಾಡಿಸಿ, ಬೇರೆ ನಾಯಕರುಗಳಿಗೂ ಮಾತಾಡಿಸಿ, ಯಾರ್ಯಾರಲ್ಲಿ ಯಾವ್ಯಾವ ನಾಯಕತ್ವ ಗುಣವನ್ನ, ಅಂಬೇಡ್ಕರ್ ಅವರ ಆಚಾರ ವಿಚಾರವನ್ನ ಯಾವ ರೀತಿ ಪ್ರಚಾರ ಮಾಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ನಾನು ಕೂಡ ಪ್ರಯತ್ನ ಮಾಡಿ